ಸುರ್ಜೇವಾಲಾ ಅವರ 1-to-1 ಶಾಸಕರು ಮತ್ತು ಸಚಿವರ ಜೊತೆಗಿನ ಸಭೆಗೆ ಸಿದ್ದರಾಮಯ್ಯ ಬಣದಿಂದ ತೀವ್ರ ಅಸಮಾಧಾನ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ದೂರವಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುತ್ತಾ ಇರುವುದೇಕೆ? ಸಿಎಂ ವಿಶ್ವಾಸಕ್ಕೆ ಪಡೆಯದೆ ಸಭೆ ಎಂದು ಸಿಎಂ ಬೆಂಬಲಿಗರ ವಿರೋಧ. ಸುರ್ಜೇವಾಲಾ ಅವರ ಸಭೆಯಿಂದಲೇ ಗೊಂದಲ ಹೆಚ್ಚಾಗ್ತಾ ಇದೆ. ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ಪಡೆಯದೆ ಸಭೆಯಲ್ಲಿ ಕೂರಿಸಿಕೊಳ್ಳದೆ ಗೊಂದಲ ಹೆಚ್ಚಾಗ್ತಾ ಇದೆ. ಏಕಪಕ್ಷೀಯ ಸಭೆ ನಡೆಸ್ತಾ ಇರೋದು ಯಾಕೆ? ಸುರ್ಜೇವಾಲಾ ಅವರ ಈ ಸಭೆಗಳು ಗೊಂದಲ ಹುಟ್ಟಿಸ್ತಾ ಇವೆ. ಸಭೆ ಬಗ್ಗೆ ಸಮಾಧಾನವೇ ಇಲ್ಲ ಎಂದ ಸಿಎಂ ಬೆಂಬಲಿಗ ಸಚಿವ KN ರಾಜಣ್ಣ. ಶಾಸಕರ ಅಹವಾಲನ್ನು ಮುಖ್ಯಮಂತ್ರಿಗಳು ಕೇಳುತ್ತಿಲ್ಲ ಎಂದೇ ಬಿಂಬಿತವಾಗುತ್ತಿದೆ. ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು. ಅವರು ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಅದರಲ್ಲಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರಲ್ಲ, ಅದರಲ್ಲಿ ನಾನೇನು ತಪ್ಪು ಕಂಡು ಹಿಡಿತಕ್ಕಂಥ ಪ್ರಯತ್ನ ನನಗೇನು ಅಗತ್ಯ ಇಲ್ಲ. ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರುವಾಗ ರಾಷ್ಟ್ರ ಮಟ್ಟದ ನಾಯಕರುಗಳು, ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. Ministers are also MLAs. That's why they are ministers. Since all MLAs have been requested to come, 104 have come, rest were travelling out. All our ministers, wherever we think that some MLAs have a demand somewhere or some work has to be done in a particular constituency, only those ministers I have requested to come. And they are also MLAs. We need to also ask them about their assembly constituencies. ಕೆಲವರು ಬಂದಾಗ ಇಂಥ ನಮ್ಮ ಕೆಲಸ ಆಗಬೇಕಂತ ನಮ್ಮ ಇಲಾಖೆಗೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು, ಸುಮಾರು ಒಂದು 12 ಜನ MLA ಅದನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅದು ಅಟೆಂಡ್ ಮಾಡಿದ್ದೀವಿ ನಾವು. ಸೊ ಅದನ್ನು ಮತ್ತೆ ಒಂದು 2-3 ಅಟೆಂಡ್ ಮಾಡಿಲ್ಲ. ಶಾಸಕರು ಏನೋ ಕೆಲವು ಕಡೆ ನಮ್ಮ ಕೆಲಸ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು. ಅದರ ಹಿನ್ನೆಲೆಯಲ್ಲಿ ಅವರೇ ಖುದ್ದಾಗಿ ಕೇಳ್ತಿದ್ದಾರೆ. ಅವಶ್ಯಕತೆ ನಮ್ಮ ತಪ್ಪುಗಳನ್ನು ನಮಗೆ ಮುಂದಾಗಲ್ಲ, ನಾವೆಲ್ಲ ಒಳ್ಳೇದೇ ಅಂತೀವಿ. ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಆದರೆ ಅವರು ಮಾಡಲೇಬೇಕು. ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿ ಆದರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರೆ ಇದೆ, 3rd ಸ್ಟೇಜ್ ಆದರೆ 4th ಆದರೆ ಕಷ್ಟ ಅಂತ. ಅದಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೆಯದು. ಏನಿಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನು ಭಾಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದರು. ಭಾಳ ಖುಷಿಪಟ್ಟರು. ಕೆಲ ಮಲೆನಾಡು ಭಾಗದಲ್ಲಿ ಮತ್ತು ಹಿಂದಿನ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದರೆ ಸುಮಾರು ಸಾವಿರಾರು ಶಾಲೆಗಳಿಗೆ ಅನುದಾನವನ್ನು ಕೊರತೆಯಿಂದ ಮಾಡಿದರು. ನಾವು ಬಂದಮೇಲೆ ಈ ವಿಕಾಸ ಯೋಜನೆ ಅಡಿಯಲ್ಲಿ ಸಾಕಷ್ಟು ಪೂರ್ಣ ಮಾಡಿದ್ವಿ. ಇನ್ನೂ ಸ್ವಲ್ಪ ಶಾರ್ಟೇಜ್ ಇದೆ, ಅದರಲ್ಲಿ ನನಗೆ ಅದೊಂದಕ್ಕೆ ಸ್ವಲ್ಪ ಸಹಕಾರ ಬೇಕು, ಅದು ಬಿಟ್ಟರೆ ಮತ್ತೇನು ಇಲ್ಲ ಅಂತ ಹೇಳಿದಾಗ ಅವರು ಭಾಳ ಖುಷಿಪಟ್ಟರು. ಆದರೆ ಎಜುಕೇಷನಲ್ಲಿ ನನಗೆ CSR ಮತ್ತು ಫೌಂಡೇಶನ್ನು ಬೇರೆಯವರು ಅಜೀಂ ಪ್ರೇಮ್ಜಿ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಸಹಕಾರ ಮಾಡೋದು ಅವ್ರು ಖುಷಿಪಟ್ಟರು. ಆರೋಪ ಪ್ರತ್ಯಾರೋಪ ಅದನ್ನು ಬರೀ ನಿಮ್ಮ ಮೀಡಿಯಾದಲ್ಲಿ ಏನಾದರೂ ಹಂಗಿದ್ರೆ ಅವ್ರಿಗೆ ಕರೆಸಿ ಅವ್ರು ಹೇಳ್ತಾರೆ. ಆ ಥರ ಚರ್ಚೆಗಳು ಆಗಲಿಲ್ಲ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡತಕ್ಕಂಥದ್ದು ಅವಶ್ಯಕತೆಯನ್ನು ನಾನು ಭಾವಿಸೋದಿಲ್ಲ. ಅದು ಮೋಸ್ಟ್ಲಿ ನನಗನ್ಸುತ್ತೆ ಜಾಸ್ತಿ ಮೀಡಿಯಾದಲ್ಲಿ ಆಗಿರಬೇಕೇ ಹೊರತು ನಮ್ಮಲ್ಲಾಗಿರೋದು ಸರಿ ಮಾಡ್ಕೋತಾರೆ. ಅದು ಹೈಕಮಾಂಡ್ ಇದ್ದಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಕೆಲವು ಡಿಮಾಂಡ್ಗಳು ಶಾಸಕರದ್ದು ನಮ್ಮ ಇಲಾಖೆ ವಾರೇನಿದೆ ಅಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಚರ್ಚೆ. ಅದ್ರ ಜೊತೆಗೆ ನನ್ನ ಸಂಪೂರ್ಣ 2 ವರ್ಷದ ಅವಧಿ ಏನು ನಮಗೆ ಪಕ್ಷ, ನಮ್ಮ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿಯನ್ನು ಅವಕಾಶ ಕೊಟ್ಟಿದ್ದರು. ನಮ್ಮ ಸಂಪೂರ್ಣ ವರದಿಯನ್ನು ರೂಪಿಸಿದ್ದೇವೆ. ನಮ್ಮ ಇಲಾಖೆಯಲ್ಲಿ ಏನು ಹೊಸದಾದಂಥ ಕಾರ್ಯಕ್ರಮಗಳು ತಂದಿದ್ದೇವೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು, ಅದ್ರ ಜೊತೆ ಏನೇನೋ ಸಲಹೆಗಳಿದ್ದರೆ ಅವ್ರ ಜೊತೆ ಕೇಳ್ಕೊಂಡು ಮುಂದೆ ನಮ್ಮ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಯಾವ ರೀತಿಯಾದಂಥ ನಾವಿನ್ನು ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ರೀಚ್ ಆಗ್ಬೋದು, ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.